Excel Techno School, ಗುರುವಾಯನಕೆರೆ, ವೇಣೂರು. Admission open now. ನೀವು ಸೂಸೈಡ್ ಅಟೆಂಪ್ಟ್ ಮಾಡ್ತೀರಿ, ಆಸ್ಪತ್ರೆಯಲ್ಲಿ ದಾಖಲಾಗ್ತೀರಿ. ದಾಖಲಾದಂತಹ ಟೈಮ್ನಲ್ಲೂ ICUಗೆ ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಾರೆಬತ್ತಲೆ ಮಾಡಿ ಫೋನ್ ಎಲ್ಲ ಕಿತ್ಕೊಂಡು ಏನೆಲ್ಲೋ ಬೈದ್ರು ಅಂತ ಓದಿದೆ ನಾನು. ಬಹುಶಃ ಆವತ್ತು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದಿದ್ರೆ ಮ್ಯಾಮ್, ಅದಾದ್ಮೇಲೆನೆ ನಾನು ಕೇಸ್ ಫೈಲ್ ಮಾಡಿದ್ದು ಮ್ಯಾಮ್. ನಾನು ಲಾಸ್ಟ್ ಇಯರ್ ಕೇಸ್ ಫೈಲ್ ಮಾಡಿದ್ದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಆಕ್ಚುಲಿ ಆ ಇನ್ಸಿಡೆಂಟ್ ಆಗಕ್ಕೆ ನನ್ನ ರಿಲೇಶನ್ಶಿಪ್ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಇನ್ಸಿಡೆಂಟ್ ಇಂದ ಆ ಇನ್ಸಿಡೆಂಟ್ ಆಗಕ್ಕೆ ಆಲ್ಮೋಸ್ಟ್ ಒಂದು 5 to 6 months ಪೀರಿಯಡ್ ಇತ್ತು. ಆ 5 to 6 months ಪೀರಿಯಡ್ ಅಲ್ಲಿ ಆನ್ ಅಂಡ್ ಆಫ್ ನಾನು ಬೇಡ ಅನ್ನೋ ಟೈಮಲ್ಲಿ ತುಂಬಾ ಅಗ್ರೆಸಿವ್ ಆಗ್ತಿದ್ರು. ಆಮೇಲೆ ಕೂತ್ಕೊಂಡು ಇಲ್ಲ ಅದು ಇದು ಸರಿ ಮಾಡ್ತಾ ಇದ್ರು. ನಾನೊಂದ್ 2 ದಿನ ಸರಿ ಹೋಗ್ತಿದ್ದೆ, ಮತ್ತೆ ಅದೇ ಪ್ರಾಬ್ಲಮ್ಮು ಇದೇ ಅಪ್ಪ ಟಾರ್ಚರು. ನಾನು ರಾತ್ರಿ 2 ಗಂಟೆ 3 ಗಂಟೆಗೆ ಮನೆ ಹತ್ರ ಬಂದ್ಬಿಡೋದು, ಟಾರ್ಚರ್, ಈ ತರ ಎಲ್ಲ ಆಗ್ತಾ ಇತ್ತು. ಇದು ಆಗದೇ ಇಲ್ಲ. ಇದು ಆ ಟೈಮಲ್ಲಿ ನಾನು ತುಂಬಾ ಹೋಗ್ಬಿಟ್ಟಿದೆ. ಅಂಡ್ ಐ ವಾಸ್ ನೀವು ಫೋನ್ ಪಿಕ್ ಮಾಡಲ್ಲ ಅಂತ ಸೀದಾ ಮನೆ ಹತ್ರ ಬರೋರಾ? ಮನೆ ಹತ್ರ ಬರೋದು. ನನಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಮನೆ ಹತ್ರ ಬರೋದು. ಅವ್ರ ಲೈಫ್ ಸ್ಟೈಲ್ ಏನು ಅಂದ್ರೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಎಚ್ಚರ ಇರೋದು, ಆಚೆ ಇರೋದು, ಪಾರ್ಟಿ ಮಾಡೋದು. ದಟ್ ಇಸ್ ಹಿಸ್ ಲೈಫ್ ಸ್ಟೈಲ್. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಅವ್ರ ಲೈಫ್ ಸ್ಟೈಲ್, ಅವ್ರು ಮಾಡ್ಕೊಳ್ಳಿ. ಬಟ್ ನನ್ನ ಅವ್ರ ಮನೆಗೆ ಬರೋರ್ಗು ವೇಟ್ ಮಾಡಿ ನಾನು ಅವ್ರ ಕಾಲ್ನ 3 ಗಂಟೆ 2 ಗಂಟೆಗೆ ಪಿಕ್ ಮಾಡೋದು, ನೀನ್ ಮಾಡ್ಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅಂಡ್ ನಾನು ಪಿಕ್ ಮಾಡಿಲ್ಲ ಅಂದ ತಕ್ಷಣ ಮನೆ ಹತ್ರ ಹುಡ್ಕೊಂಡ್ ಬರೋದು, ನಿಮ್ ಮನೆ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಾಗಿಲು ತಡ್ತೀನಿ ಅನ್ನೋದು ರಾತ್ರಿ 1 ಗಂಟೆ 2 ಗಂಟೆಗೆ ತಪ್ಪು. ನಿನಗ್ ನನ್ ಮೇಲೆ ಡೌಟ್ ಇತ್ತಾ? ಅದೇ ಅಲ್ವಾ ನಿನ್ ಸ್ಟೇಟ್ಮೆಂಟು, ನಾನು ಯಾರ್ದೋ ಜೊತೆ ಇದ್ದೆ ಅಂತ ಹೇಳ್ಬಿಟ್ಟು. ಬಿಟ್ಬಿಡು. ಅವರು ಹೊರಗಡೆ ಬರ್ತಾರೆ, ಬಂದವ್ರು 2 ವಿಚಾರ ಹೇಳ್ತಾರೆ. ನಂಗೆ ಅದನ್ನ ಕೇಳಬೇಕು ಅಂದ್ಕೊಂಡೆ. ಒಂದು, ನಾನು ಅವ್ರಿಗೆ ಕಾರ್ ಕೊಡ್ಸಿದ್ದೆ, ಪೋರ್ಷೆ ಕಾರ್ ಕೊಡ್ಸಿದ್ದೆ, ಅವ್ರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ ಕೊಡ್ಸಿದ್ದೆ, ಜೊತೆಗೆ ಅವ್ರದ್ದೊಂದು ಮನೆ ಕಟ್ಟಿದ್ದಾರೆ, ಆ ಮನೆಗೆ ನಾನು ಹಣ ಕೊಟ್ಟಿದ್ದೀನಿ, ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅರವಿಂದ್ ರೆಡ್ಡಿ. ಅದೇ ಮ್ಯಾಮ್, ನಾನು ಅವ್ರು ನನಗೆ ಕಾರ್ ಆಕ್ಚುಲಿ ಮಾಡ್ಸಿದ್ದಾರೆ. ನಾನು ತಪ್ಪು ಸುಳ್ಳು ಅಂತ ಹೇಳ್ತಿಲ್ಲ, ಅವ್ರ ಕಾರ್ ಮಾಡ್ಸಿದ್ದಾರೆ. ಬಟ್ ಆ ಕಾರ್ನ ನಾನು ಇಸ್ಕೊಂಡೇ ಇಲ್ಲ ಮ್ಯಾಮ್. ಆ ಕಾರ್ ನಿಮ್ಮ ಹತ್ರ ಇಲ್ಲ? ನನ್ನ ಹತ್ರ ಇಲ್ಲ. ಅಲ್ಲ, ನಾನು ಆ ಕಾರ್ನ 5 ನಿಮಿಷನೂ ನನ್ನ ಹತ್ರ ಇಟ್ಕೊಂಡಿಲ್ಲ. ಮತ್ತೆ ಹಂಗೆ ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು? ನಾನು ಕಾರ್ ಕೊಡ್ಸಿದ್ದೀನಿ ಅದನ್ನ ಅವ್ರು ಕೇಳಬೇಕು. ಇನ್ಫ್ಯಾಕ್ಟ್ ಇದಕ್ಕೆ ಪ್ರೂಫ್ ಇದಾರೆ. ನನಗೆ ಗೊತ್ತಿಲ್ಲ ಅವ್ರು ಆಚೆ ಬಂದ್ಬಿಟ್ಟು ಮಾತಾಡ್ತಾರೋ ಇಲ್ವಂತ. ಅವ್ರದೇ ಅಣ್ಣ, ನಾನು ನಮ್ಮ ಇಬ್ಬರ ವಿಷಯದಲ್ಲಿ ನಾನು ಬೇರೆ 3rd person ವಿಷಯನ ಮೀಡಿಯಾದಲ್ಲಿ ಮಾತಾಡಬಾರ್ದು. ಬಟ್ ಆ ಪರಿಸ್ಥಿತಿ ಬಂದಿರೋದನ್ನ ನಾನು ಹೆಸರು ಹೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ವಿಶ್ವನಾಥ್ ಅಂತ ಅವ್ರ ಅಣ್ಣ, ಐ ಡೋಂಟ್ ನೋ ಅವ್ರ ಅಣ್ಣ ಇದು. ಸೊ ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ನಾವು ಸಪೋರ್ಟ್ ಮಾಡ್ಬೋದು, ಅಥವಾ ನಾನು ಹೇಳಿದ್ದನ್ ಸತ್ಯನೋ ಸುಳ್ಳು ಅಂತ ಅವ್ರು ನಿರಾಕರಿಸಬಹುದು. ಬಟ್ ಅವ್ರನ್ನ ಹೇಳ್ತಾ ಇದ್ದೀನಿ, ಅವ್ರು ಹೋಪ್ಫುಲಿ ಅವ್ರು ಬಂದು ಸತ್ಯ ಹೇಳ್ಬಹುದು. ಸತ್ಯ ಏನು ಅಂತ ಹೇಳಿದ್ರೆ, ನಾನು ಬ್ರೇಕಪ್ ಆಗಬೇಕು ಅನ್ನೋ ಒಂದು ಇಡೀ ನರೇಶನ್ ಟೈಮಲ್ಲೇನೆ, ಈ ಒಂದು ಪ್ರಾಬ್ಲಮ್ ಆಗ್ತಾ ಇರೋ ಟೈಮಲ್ಲೇ ನಾನು ಮೈಸೂರಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಒಂದ್ ಮನೆಯಲ್ಲಿ ಒಂದಿನ ನಾನು ಬರ್ತಾ ಇದ್ದೀನಿ ಮೀಟ್ ಮಾಡಕ್ಕೆ, ನೀನ್ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಜೊತೆ ಬಂದಿದ್ರು. ಈ ಕಾರ್ನ ತಗೊಂಡ್ ಬಂದಿದ್ರು. ಫುಲ್ ಏನೋ ಎಷ್ಟೋ ಕೋಟಿ ಕೊಟ್ಬಿಟ್ಟು ಅವ್ರು ಕಸ್ಟಮೈಸ್ ಮಾಡ್ಸಿದಂತೆ ತಗೊಂಡ್ಬಂದ್ರು. ನಾನು ಅವಾಗ್ಲೇ ಅದೇ ಕ್ಷಣದಾಗ ಹೇಳಿದೀನಿ, ನನಗಿದು ಬೇಡ, ನೀನ್ ದಯವಿಟ್ಟು ಇದನ್ನ ವಾಪಸ್ ತಗೊಂಡ್ ಹೋಗಿ. ಅವ್ರ ಅಣ್ಣನ ಹತ್ರನೂ ಕೂರ್ಸಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ನನಗಿದ್ ಬೇಡ. ನಾನು ಅವ್ರ ಜೊತೆ ಇಲ್ಲ, ಪ್ರಾಬಬ್ಲಿ ನಾನು ಅವ್ರ ಜೊತೆ ಇದ್ದಾಗ ನಾನು ತಗೊಂಡಿದ್ರೆ ಓಕೆ, ಒಂದ್ ಪಾರ್ಟ್ನರ್ ಕೊಟ್ಟಿದ್ದಾರೆ ಅಂತ ತಗೋಬಿಡ್ಬೋದು. ನನಗೆ ಅವ್ರ ಜೊತೆ ಇರಕ್ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ನನ್ಗೆ ಬಂದು ಕಾರ್ ಕೊಟ್ಟು ತಗೊಂಡ್ಬರ್ತಾ ಇದಾರೆ ನನಗೆ ಗೊತ್ತಿಲ್ಲ. ಅವರು ಮಾಡ್ಸಿಯಾರೆ, ಅವ್ರು ಕಸ್ಟಮೈಸ್ ಮಾಡ್ಸಿಯಾರೆ, ಅವ್ರು ಖರ್ಚು ಮಾಡಿದ್ದಾರೆ. ಅವ್ರು ಖರ್ಚು ಮಾಡಿರೋ ಕಾರ್ನ ನಾನು ಇಟ್ಕೊಂಡು ಓಡಾಡ್ಕೊಂಡು ಅವ್ರ ಜೊತೆ ಇಲ್ದೇ ಇರ್ಬೇಕಾದ್ರೆ ಓಡಾಡ್ತಾ ಇರೋದು, ಅದು ನನ್ ತಪ್ಪಾಗುತ್ತೆ ಮ್ಯಾಮ್. ಬಟ್ ಅವ್ರು ತಗೊಬಂದು ಕೊಟ್ಟಾದ್ಮೇಲೆ ನಾನು ವಾಪಸ್ ಕಳ್ಸಿದ್ರೆ ಅದು ನನ್ ತಪ್ಪಲ್ಲ ಮ್ಯಾಮ್. ಅವ್ರು ಖರ್ಚು ಮಾಡಿದ್ದು ಅವರ ರೆಸ್ಪಾನ್ಸಿಬಿಲಿಟಿ, ನಂದಲ್ಲ ಆಗುತ್ತೆ ಮ್ಯಾಮ್. ಅದು ನಾಳೆ ಯಾರೋ ನನ್ಗೆ ಏನೋ ಮಾಡ್ಕೊಟ್ರು ಅಂತ ಹೇಳ್ಬಿಟ್ಟು ನಾನು ಅದನ್ನ ಈಸ್ಕೊಂಡು ಯೂಸ್ ಮಾಡಿದ್ರೆ ಅದು ನನ್ ತಪ್ಪಾಗುತ್ತೆ. ಕರೆಕ್ಟ್. ಅವ್ರು ಸ್ವಇಚ್ಛೆಯಿಂದ ಮಾಡಿರೋದು ನನ್ ತಪ್ಪಾಗಲ್ಲ ಮ್ಯಾಮ್. ಅಲ್ಲ, ಅದು ವಾಪಸ್ ಎಲ್ಲಿದೆ ಇದೆ? ಕಾರ್ ರಿಜಿಸ್ಟ್ರೇಷನ್ ಆಗಿ ತೋರಿಸಿ ನನ್ನ ಹೆಸರಲ್ಲಿ, ಅವ್ರ ಹೆಸರಲ್ಲಿದೆ. ನಾನು ಯಾವ್ದಾದ್ರು ಪೇಪರ್ಗೆ ಸೈನ್ ಮಾಡಿದಿನ? ಅವ್ರು ಹೇಳಿದ್ರು ಜಾಗ ಕೊಡ್ಸಿದೀನಿ ಅಂತ. ಅಫ್ಕೋರ್ಸ್ ನಿನ್ ಹೆಸರು ಒಂದು ಜಾಗ ತಗೊಂಡಿದ್ದೀನಿ, ನನಗೂ ಹೋಗ್ಬಿಟ್ಟು ತೋರಿಸು. ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಇದು ನಿನ್ ಹೆಸರು ನಾನು ತಗೊಂತಾ ಇದ್ದೀನಿ, ಸೈಟ್ ತಗೊಂತಾ ಇದೀನಿ ಅಂತ. ಯಾವತ್ತು ನಾನು ಯಾವ ಪೇಪರ್ಗೂ ಸೈನ್ ಮಾಡಿಲ್ಲ, ನನ್ನ ಹೆಸರು ರಿಜಿಸ್ಟರ್ ಆಗಿಲ್ಲ ಮ್ಯಾಮ್. ಅದು ನನ್ನ ಹೆಸರಲ್ಲಿ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನನ್ನ ಮೇಲೆ ಖರ್ಚು ಮಾಡಿದ್ದು ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ ಮ್ಯಾಮ್. ಜೂನ್ ಅಲ್ಲಿ ಲೀಗಲ್ ಆಗಿ ಮಾತಾಡ್ಕೊಂಡು ಆ ಟೈಮ್ ಅಲ್ಲಿ ಅವ್ರು ಕೊಟ್ಟಿದ್ದು ನನ್ನ ಹತ್ರ ಏನೇನಿತ್ತು, ಏನೇನು ಉಳ್ಕೊಂಡಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ ಲಾಸ್ಟ್ ಇಯರ್. ಚಿಕ್ಕ ಗೋಲ್ಡ್ ಇರ್ಲಿ, ದೊಡ್ಡ ಸೀರೆ ಇರ್ಲಿ, ದೊಡ್ಡ ಗಿಫ್ಟ್ ಇರ್ಲಿ, ವಾಪಸ್ ನನ್ನ ಹತ್ರ ಏನಿದೆಯೋ ಅದನ್ನ ವಾಪಸ್ ಕೊಟ್ಟಿದ್ದೀನಿ. ಅಫ್ಕೋರ್ಸ್ ಅವ್ರು ನನ್ನ ಮೇಲೆ ಖರ್ಚು ಮಾಡಿರೋ ದುಡ್ಡು ನಾನು ಕೊಟ್ಟಿಲ್ಲ, ನನ್ನ ಹತ್ರ ತಾಕತ್ತೂ ಇಲ್ಲ ಅದ್ ಕೊಡಕ್ಕೆ. ಅವ್ರ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಸ್ವಇಚ್ಛೆಯಿಂದ
ಖರ್ಚು ಮಾಡಿದ್ದಾನೆ, ನಾನು ಖರ್ಚು ಮಾಡಿದ್ದೀನಿ. ಬಟ್ ನನ್ನ ತಾಕತ್ತು, ನಾನು 10,000 ಸಂಪಾದನೆ ಮಾಡಿದ್ರೆ ಅವರು 10 ಕೋಟಿ ಸಂಪಾದನೆ ಮಾಡೋರು. ನನ್ನ 10,000ದಲ್ಲಿ ನನ್ಗೆ ಏನ್ ಗಿಫ್ಟ್ ಕೊಡಬೇಕು ನನ್ನ ಪಾರ್ಟ್ನರ್ಗೆ ನಾನು ಕೊಟ್ಟಿದ್ದೀನಿ. ಅವ್ರು 10 ಲಕ್ಷದಲ್ಲಿ ಅವ್ರು ನನಗೆ ಏನ್ ಖರ್ಚು ಮಾಡ್ಬೇಕು ಅವ್ರು ಮಾಡಿದ್ದಾರೆ. ಅದು ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ ಮ್ಯಾಮ್. ನಿಜ ನಿಜ. ನಾನು ಅವ್ರ ಜೊತೆ ಆಟ ಆಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ದುಡ್ಡೇ ಬೇಕಾಗಿತ್ತು ಅಂದ್ರೆ 6 ತಿಂಗಳ ಏನಕ್ಕೆ ಮ್ಯಾಮ್ ಬ್ರೇಕಪ್ ಮಾಡ್ಬೇಕಾಗಿತ್ತು? ಅದೇ ಅಲ್ವಾ ಪ್ರಾಬ್ಲಮ್, ಅವ್ರನ್ನ ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು. ಅವ್ರ ದುಡ್ಡೇ ಬೇಕಾಗಿತ್ತು ಅಂದ್ರು ಇವತ್ತೂ ಅವ್ರ ಜೊತೆ ಇದ್ದಿದ್ರೆ ಅವ್ರು ನಾನು ಇನ್ನೂ ಚೆನ್ನಾಗಿ ನೋಡ್ಕೊಂತಾ ಇದ್ರು, ನನಗೇನೆ ಎಲ್ಲ ಮಾಡ್ಕೊಡ್ತಾ ಇದ್ರು, ನಾನು ಎಂಜಾಯ್ ಮಾಡ್ಬೋದಿತ್ತಲ್ವಾ ಲೈಫ್ನ. ಇವತ್ತು ಈ ಪರಿಸ್ಥಿತಿ ಯಾಕೆ ಬಂದು ನಿಂತ್ಕೊಬೇಕಾಗಿತ್ತು ಮ್ಯಾಮ್? ಕರಿಯರ್ ಹೋಯ್ತು, 2 ವರ್ಷದಿಂದ ಲೈಫ್ ಹೋಯ್ತು. ನಿಮ್ ಕಣ್ಣೀರಲ್ಲೇ ನೀವು ಅನುಭವಿಸ್ತಾ ಇರುವಂತಹ ನೋವು ಅರ್ಥ ಆಗತ್ತೆ ಮ್ಯಾಮ್. ಅವ್ರು ಇನ್ನೂ ಒಂದು ವಿಚಾರ ಮೆನ್ಷನ್ ಮಾಡ್ತಾರೆ, ನಾನು ಹೇಳಿದೆ ಮನೆ ಕಟ್ಟಕ್ ನಾನು ಸಹಾಯ ಮಾಡಿದೆ ಅಂತ ಬಂದು ಹೇಳ್ಕೊಂಡಿದ್ದಾರೆ. ಅದೇ ಹೇಳ್ತಾ ಇತ್ತು ಮ್ಯಾಮ್, ಅದನ್ನು ನಾನು ಹೇಳ್ತಾ ಇದ್ದೀನಿ. ಅವ್ರು ನಮ್ಮ ಅಪ್ಪ ಅಮ್ಮ ಇವತ್ತು ಆಕ್ಚುಲಿ ಮಾತಾಡ್ತಾ ಇದ್ರು, ಹೆಂಗ್ ಹೋಗ್ಬಿಟ್ಟು ಆ ಮನೇಲಿರೋ ಅಪ್ಪ ಅಮ್ಮನ ಮನೆ, ಅಪ್ಪ ಅಮ್ಮ ಮಾಡ್ತಿರೋ ಮನೆ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಬಟ್ ಅದನ್ನ ವಾಪಸ್ ಕಳ್ಸಿ ನಾನು ಎಲ್ಲಾನು ವಾಪಸ್ ಕಳ್ಸಿ. ಅವ್ರ ಮನೆಗೆ ಗೃಹ ಪ್ರವೇಶ ಟೈಮಲ್ಲಿ ಕೊಟ್ಟಿದ್ ಗಿಫ್ಟ್ಸ್ ನ, ಮನೆಗೆ ಕೊಟ್ಟಿರೋ 1-2-3 ಫರ್ನಿಚರ್ನ, ಫ್ರಿಡ್ಜ್ ನ ವಾಪಸ್ ಕಳ್ಸಿದೀನಿ. ಆ ಮನೆ ನಮ್ಮ ಅಪ್ಪ ಅಮ್ಮ ಕಟ್ಸಿದ್ದು, ಚಿಕ್ಕ ಮನೆ ಮ್ಯಾಮ್, ಅಪ್ಪ ಅಮ್ಮ ಕಟ್ಸಿದ್ದು. ಬಟ್ ಅವ್ರು ಅಲ್ಲಿ ಇದಾರೆ ಮರ್ಯಾದೆಯಿಂದ. ಇವತ್ತು 1 ವರ್ಷ ರಿಲೇಶನ್ಶಿಪ್ ಮ್ಯಾಮ್, ತಳ್ಕೊಂಡು 1 ವರ್ಷ ರಿಲೇಶನ್ಶಿಪ್ ಅನ್ಕೊಳ್ಳಿ, ಕಷ್ಟನೋ ಅದು ಎಷ್ಟು ದಿನ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಬೇಡ, ಬಟ್ ಲಾಸ್ಟ್ ಇಯರ್ ಪ್ರಾಪರ್ ಆಗಿ ಲೀಗಲ್ ಆಗಿ ಎಂಡ್ ಆಗೋವರೆಗೂ 1 ವರ್ಷದ ರಿಲೇಶನ್ಶಿಪ್ ಅನ್ಕೊಳ್ಳಿ. ಆ 1 ವರ್ಷದ ರಿಲೇಶನ್ಶಿಪ್ ನ ಅವ್ರು ಹೆಂಗ್ ಮಾತಾಡ್ತಿದ್ದಾರೆ ಅಂದ್ರೆ ನನ್ನ ಇಡೀ ಲೈಫು, ನಮ್ಮ ಅಪ್ಪ ಅಮ್ಮನ ಇಡೀ ಲೈಫ್ ನ ಅವರೇ ರೂಪಿಸಿದ್ದು ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ನಿಜ. ನಾನು ಒಂದು ಪದಾನ ಬಳಕೆ ಮಾಡಬಾರ್ದು, ಬಟ್ ಒಂದು ನರೇಟಿವ್ನ ಅವ್ರು ಸೆಟ್ ಮಾಡ್ತಾ ಇರೋ ರೀತಿ ಅಥವಾ ಅವ್ರು ನಿಮ್ಮ ಬಗ್ಗೆ ಹೇಳ್ತಾ ಇರೋ ರೀತಿ ಅದು ಹೆಂಗೆ ಕಮ್ಯುನಿಕೇಟ್ ಆಗ್ತಾ ಇದ್ರೆ ಮ್ಯಾಮ್, ಎಕ್ಸಾಕ್ಟ್ ಒಂದು ಯೂಶುವಲ್ ನಾವು ಹೇಳ್ತೀವಲ್ಲ ಗೋಲ್ಡ್ ಡಿಗರ್ ಅನ್ನುವಂಥ ಪದವನ್ನು ಬಳಕೆ ಮಾಡ್ತೀವಿ, ಆ ರೀತಿ ಪೋರ್ಟ್ರೇ ಮಾಡುವಂಥ ಪ್ರಯತ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.